ಇತ್ತ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಕೊಚ್ಚಿ ಹೋಗಿದ್ದಾನೆ ವ್ಯಕ್ತಿ. ಕುಡಿದ ಮತ್ತಿನಲ್ಲಿ ಚರಂಡಿಗೆ ಬಿದ್ದಂತ ವ್ಯಕ್ತಿ ಕಾಶಪ್ಪ ಶಿರಟ್ಟಿ, 52 ವರ್ಷದ ವ್ಯಕ್ತಿ ಕುಡಿದ ಮತ್ತಲ್ಲಿ ಚರಂಡಿಗೆ ಬಿದ್ದಿದ್ದು. ಮಳೆ ಬರದೇ ಇದ್ದಿದ್ರೆ ಅಲ್ಲೇ ಬಿದ್ದಿರ್ತಾ ಇದ್ರು, ಬದುಕೋತಾ ಇದ್ರು. ಬಟ್ ಮಳೆ ಬಂದಿದ್ರಿಂದ ಕೊಚ್ಕೊಂಡು ಹೋಗಿದ್ದಾರೆ. ತೀವ್ರ ಹುಡುಕಾಟ ಮುಂದುವರೆದಿದೆ ಈ ವ್ಯಕ್ತಿಗಾಗಿ. ಗೋಕಾಕ್ ನಗರ ಸಭೆ ಸಿಬ್ಬಂದಿಯಿಂದ ವ್ಯಕ್ತಿಯ ಹುಡುಕಾಟ ಶೋಧ ಕಾರ್ಯ ಮುಂದುವರೆದಿರೋದು. ಮತ್ತೊಂದೆಡೆ ಗೋಕಾಕ್ ನಗರದ ವಿವಿಧ ಬಡಾವಣೆಗೆ ನೀರು ನುಗ್ಗಿಬಿಟ್ಟಿದೆ. ನೀರಲ್ಲಿ ಮುಳುಗಿದ್ದಂಥ ದ್ವಿಚಕ್ರ ವಾಹನ ಮತ್ತು ಕಾರು ಅವುಗಳನ್ನು ಮೇಲೆತ್ತುವಂಥ ಕೆಲಸವೂ ನಡೀತಾ ಇದೆ. ಇನ್ನು ಧಾರಾಕಾರ ಮಳೆಯಿಂದಾಗಿ ಗೋಕಾಕ್ ನಗರದ ಜನ ತತ್ತರಿಸಿ ಹೋಗಿದ್ದಾರೆ. ಬಿಸಿಲ ಧಗೆಯಿಂದ ಜನರು ಕಂಗೆಟ್ಟು ಹೋಗಿದ್ರು. ಮಳೆರಾಯ ಬಂದು ತಂಪೆರ್ದ ಅಂತ ಅಂದ್ಕೊಳ್ತಾ ಇದ್ರೆ ಬಟ್ ಅನೇಕ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ವೆಹಿಕಲ್ಸ್ಗಳು ನೀರಲ್ಲಿ ಮುಳುಗೋಗಿದ್ದಾವೆ. ಜೊತೆಗೆ ಓರ್ವ ವ್ಯಕ್ತಿ ನೀರಲ್ಲಿ ಕೊಚ್ಕೊಂಡು ಹೋಗಿರೋದು. ಕುಡಿದ ಮತ್ತಿನಲ್ಲಿ ಚರಂಡಿಗೆ ಬಿದ್ದಿರುವಂಥ ವ್ಯಕ್ತಿ ನೀರು ತುಂಬಿಕೊಂಡು ಈ ರೀತಿಯಾಗಿ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತು ಕೆಲವೊಂದು ವಾಹನಗಳು ಯಾವ ರೀತಿಯಾಗಿ ನೀರಲ್ಲಿ ಮುಳುಗಡೆ ಆಗ್ಬಿಟ್ಟಿದ್ದಾವೆ ಅವುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಳಗಾವಿ ಹಾಗೂ ಗೋಕಾಕ್ ಎರಡೂ ಜಿಲ್ಲೆಗಳ ಮಳೆಯ ಅವಾಂತರಗಳ ದೃಶ್ಯಗಳನ್ನು ನೀವು ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಧರ್, ಬೆಳಗಾವಿಯಲ್ಲಿ ಓರ್ವ ವ್ಯಕ್ತಿ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿರೋದು, ಅದೇ ರೀತಿಯಾಗಿ ಗೋಕಾಕ್ನಲ್ಲೂ ಕೂಡ ವಾಹನಗಳು ಮಳೆಯಿಂದಾಗಿ ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯ, ಏನು ಬೆಳಗಾವಿಯಲ್ಲಿ ಸುರಿದಂಥ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಬೆಳಗಾವಿ ನಗರ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಈ ಎಲ್ಲ ಭಾಗಗಳು ಕೂಡ ನಿನ್ನೆ ರಾತ್ರಿ ಸಾಕಷ್ಟು ಧಾರಾಕಾರ ಮಳೆಯಾಗಿದೆ. ಅದರಲ್ಲೂ ಕೂಡ ಗೋಕಾಕ್ ನಗರದಲ್ಲಿ ಏನು ಧಾರಾಕಾರ ಮಳೆ ಆಗಿದ್ದರಿಂದ ವ್ಯಕ್ತಿಯೊಬ್ಬ ಚರಂಡಿಯಲ್ಲಿ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಏನು ಕಾಶಪ್ಪ ಶಿರಟ್ಟಿ ಅನ್ನುವಂಥ 52 ವರ್ಷದ ವ್ಯಕ್ತಿ ಇವತ್ತು ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಪ್ರತ್ಯಕ್ಷದರ್ಶಿ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಗೋಕಾಕ್ ತಹಸೀಲ್ದಾರ್ ನೇತೃತ್ವದಲ್ಲಿ ನಿನ್ನೆ ರಾತ್ರಿಯೆಲ್ಲ ಕೂಡ ಶೋಧ ಕಾರ್ಯಾಚರಣೆ ನಡೆಸಲಾಯಿತು. ಆದರೆ ಎಲ್ಲಿಯೂ ಕೂಡ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋದಂಥ ವ್ಯಕ್ತಿ ಏನಿದ್ದಾನೆ, ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಇವತ್ತು ಕೂಡ ಆತನ ಶೋಧ ಕಾರ್ಯ ಮುಂದುವರಲಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಧಾರಾಕಾರವಾಗಿ ಮಳೆ ಸುರಿದ್ರಿಂದ ಏನು ಗೋಕಾಕ್ ನಗರದಲ್ಲಿರ್ತಕ್ಕಂಥ ಅನೇಕ ರಸ್ತೆಗಳು ಸಂಪೂರ್ಣವಾಗಿ ಹಳ್ಳದಂತೆ ಪರಿವರ್ತನೆಗೊಂಡಿದ್ವು. ಕಾರ್ ಆಗಿರ್ಬೋದು ಅಥವಾ ಬೈಕ್ಗಳಾಗಿರ್ಬೋದು ಎಲ್ಲವೂ ಕೂಡ ನೀರಿನಲ್ಲಿ ಏನು ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥ ದೃಶ್ಯಗಳು ಕೂಡ ಕಂಡುಬಂದವು. ಏನು ಗೋಕಾಕ್ ನಗರದಲ್ಲಿರ್ತಕ್ಕಂಥ ದನದಪೇಟೆ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು. ಇದು ಗೋಕಾಕ್ ನಗರದಲ್ಲಿ ಒಂದು ಈ ರೀತಿಯ ಅವಾಂತರ ಸೃಷ್ಟಿ ಆದರೆ, ಮತ್ತೊಂದು ಕಡೆ ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲೂ ಕೂಡ ಇದೇ ರೀತಿಯ ಧಾರಾಕಾರ ಮಳೆಯಾಗಿದೆ. ಸಿಡ್ಲು ಬಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಡ್ಲಿಗೆ ಒಂದು ಏನು ಎಮ್ಮೆ ಕೂಡ ಒಂದು ಮೃತಪಟ್ಟಿರ್ತಕ್ಕಂಥ ಘಟನೆ ಕೂಡ ಅಥಣಿಯಲ್ಲಿ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಬೆಳಗಾವಿ ಜಿಲ್ಲೆ ವಿವಿಧ ತಾಲೂಕಿನಲ್ಲಿ ಏನು ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದ್ದರಿಂದ ಸಾಕಷ್ಟು ಒಂದು ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಅಲ್ಲಲ್ಲಿ ಗಿಡ ಮತ್ತು ಮರಗಳು ಧರೆಗೆ ಉಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ಆಡಳಿತ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಏನು ಧಾರಾಕಾರ ಮಳೆಯಿಂದ ಏನು ಗೋಕಾಕ್ ಬೆಳಗಾವಿ ಜಿಲ್ಲೆಯಲ್ಲಿ ಜನರು ತತ್ತರಿಸಿ ಹೋಗಿದ್ರು. ಈಗ ಬೆಳಗಾವಿ ಜಿಲ್ಲೆ ಅದು ಕೂಡ ಈಗ ಎಲ್ಲೋ ಅಲರ್ಟ್ನಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ 3-4 ದಿನಗಳ ಕಾಲ ಇದೇ ರೀತಿಯ ಮಳೆ ಬರುತ್ತೆ ಅನ್ನೋಂಥ ಹವಾಮಾನ ಇಲಾಖೆ ಮುನ್ಸೂಚನೆ ಇರತಕ್ಕಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾವ ರೀತಿ ಮಳೆ ಆದಂಥ ಸಂದರ್ಭದಲ್ಲಿ ಚರಂಡಿಗಳು ಬ್ಲಾಕ್ ಆಗಿದ್ದರಿಂದ ಆ ಒಂದು ಚರಂಡಿಯಲ್ಲಿ ಹರಿದು ಹೋಗಬೇಕಾದಂಥ ನೀರೇನಿದೆ ರಸ್ತೆ ಮೇಲೆ ನುಗ್ಗಿ ನೀರು ಹರಿದು ಹೋಗುವಂಥ ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಈ ರೀತಿಯ ಸನ್ನಿವೇಶ ಸೃಷ್ಟಿಯಾಗದಂತೆ ತಡೆಯುವಂಥ ಕೆಲಸವನ್ನು, ನಾಲೆಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಸ್ಥಳೀಯ ಆಡಳಿತ ಮಾಡಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.